ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮುರಳಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಅಗ್ನಿವೀರ್ GD ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಕೆಲಸ ಮತ್ತು ಸಮಯದ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ A and B ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days, C and A in 20 days and B and C in 15 days. Then in how many days will they finish it working together? ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ A ಮತ್ತು B ಇಬ್ಬರು ಸೇರಿ ಒಂದು ಕೆಲಸನ 12 ದಿನದಲ್ಲಿ ಮುಗಿಸ್ತಾರೆ. ಸಿ ಮತ್ತು ಎ ಅದೇ ಕೆಲಸನ 20 ದಿನದಲ್ಲಿ ಮುಗಿಸ್ತಾರೆ. ಬಿ ಮತ್ತು ಸಿ ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ 3 ಜನ ಸೇರಿ ಎಷ್ಟು ದಿನದಲ್ಲಿ ಆ ಕೆಲಸನ ಕಂಪ್ಲೀಟಾಗಿ ಮಾಡಿ ಮುಗಿಸ್ತಾರೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಎ ಮತ್ತು ಬಿ ಮತ್ತು ಸಿ ಮತ್ತು ಎ. ಅಲ್ಲಿಗೆ ಎ ಮತ್ತು ಬಿ ಎಷ್ಟು ದಿನ ತೊಗೋತಾರೆ? 12 days. ಬಿ ಮತ್ತು ಸಿ ಎಷ್ಟು ದಿನ ತೊಗೋತಿದ್ದಾರೆ? 15 days. ಸಿ ಮತ್ತು ಎ ಎಷ್ಟು ದಿನ ತೊಗೋತಿದ್ದಾರೆ? 20 days. ಇಲ್ಲಿ ಏನು ಮಾಡಿ ಅಂದರೆ ಇಷ್ಟಕ್ಕೂ LCM ತೆಗೀರಿ, ನಮಗೆ ಕೆಲಸ ಸಿಗುತ್ತೆ, ಟೋಟಲ್ ವರ್ಕ್ ಸಿಗುತ್ತೆ. ಅಲ್ಲಿಗೆ 12, 15, 20ಕ್ಕೆ LCM ತೆಗೆದ್ರೆ ಎಷ್ಟಾಗುತ್ತೆ? ಟೋಟಲಾಗಿ 60 ಬರುತ್ತೆ. ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಮಾಡ್ತಿದ್ದೀನಿ. 4ರಿಂದ ಬಾಗುತ್ತೆ. 4 3ಲಿ 15 ಆಗಿ ಉಳಿಯುತ್ತೆ. 4 5ಲಿ ಮತ್ತು 3ರಿಂದ ಭಾಗ ಆಗುತ್ತೆ. 3 1ಲಿ 3 5ಲಿ 5 ಆಗಿ ಉಳಿಯುತ್ತೆ. ಮತ್ತು 5ರಿಂದ ಭಾಗ ಆಗುತ್ತೆ. 1 1 1. ಅಲ್ಲಿಗೆ 4 3ಲಿ 12, 12 5 ಎಷ್ಟಾಗುತ್ತೆ? 60 ಯೂನಿಟ್ ಆಗುತ್ತೆ. ಹಾಗಾದರೆ ಎ ಮತ್ತು ಬಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 60/12 ಮಾಡಿ ಎಷ್ಟಾಗುತ್ತೆ? ಅಲ್ಲಿಗೆ 5 ಯೂನಿಟ್ ಪರ್ ಡೇ. ಒಂದು ದಿನಕ್ಕೆ 5 ಯೂನಿಟ್ ಮಾಡ್ತಾರೆ. ಬಿ ಮತ್ತು ಸಿ 4 ಯೂನಿಟ್ ಪರ್ ಡೇ. ಸಿ ಮತ್ತು ಎ 3 ಯೂನಿಟ್ ಪರ್ ಡೇ. ಎಲ್ಲನೂ ಕೂಡಿಸಿ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಸಿ ಎಷ್ಟಾಗುತ್ತೆ? ಎ ಎಷ್ಟು ಸಲ ಆಯಿತು? 2 ಸಲ ಆಯಿತು. ಅಲ್ಲಿಗೆ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತೀವಿ. ಏನಕ್ಕೆ? ಎನೂ 2 ಸಲ ಇದೆ, ಬಿನೂ 2 ಸಲ ಇದೆ, ಸಿನೂ 2 ಸಲ ಇದೆ. ಹಾಗಾಗಿ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರೀತೀನಿ. ಈಕ್ವಲ್ ಏನಾಗುತ್ತೆ? ಎಷ್ಟು ಯೂನಿಟು? 60 ಯೂನಿಟ್. ಡಿವೈಡ್ ಬೈ ಏನು ಮಾಡಬೇಕು? ಇಷ್ಟು 2 ಇಲ್ಲೂ ಆ್ಯಡ್ ಮಾಡ್ತಾಯಿದ್ದೀವಿ. ಏನು ಮಾಡಬೇಕು? ಇಲ್ಲೂ ಆ್ಯಡ್ ಮಾಡಬೇಕು. 5 + 4 ಎಷ್ಟಾಗುತ್ತೆ? 9. 9 + 3 ಎಷ್ಟಾಗುತ್ತೆ? 12. 12 ಯೂನಿಟ್. 12 1 12 5. ಅಲ್ಲಿಗೆ ಒಂದು ನೆನಪಿರಲಿ, ಕೆಪಾಸಿಟಿ ಏನು? ವರ್ಕ್ ಡಿವೈಡ್ ಬೈ ಟೈಮ್. ಕೆಪಾಸಿಟಿ ಜಾಸ್ತಿ ಆದರೆ ತಗೊಳ್ಳೋವಂಥ ಟೈಮ್ ಏನಾಗಿರುತ್ತೆ? ಕಮ್ಮಿ ಆಗಿರುತ್ತೆ. ಅದೇ ಕೆಪಾಸಿಟಿ ಕಮ್ಮಿ ಆದರೆ ತಗೊಳ್ಳೋವಂಥ ಟೈಮ್ ಏನಾಗಿರುತ್ತೆ? ಟೈಮು ಜಾಸ್ತಿ ಆಗಿರುತ್ತೆ. ಇಲ್ಲಿ ಕೆಪಾಸಿಟಿ 2 ಇತ್ತು, ಇಲ್ಲೇನಾಗ್ತಾಯಿದೆ? ಟೈಮು 5 ಇದೆ. ಕರೆಕ್ಟಾ? ಇವಾಗ ಕೆಪಾಸಿಟಿ ಏನಾಗ್ತಾಯಿದೆ? ಕಮ್ಮಿ ಆಗ್ತಾಯಿದೆ. ಅಂದರೆ 3 ಜನ ಒಟ್ಟಿಗೆ ಸೇರಿ ಎಲ್ಲ ಕೇಳ್ತಿರೋದು. ಅಲ್ಲಿಗೆ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ. ಕೆಪಾಸಿಟಿ ಕಮ್ಮಿ ಆಯಿತು. ಹಾಗಾದರೆ ತಗೊಳ್ಳೋವಂಥ ದಿನ ಏನಾಗಿರಬೇಕು? ಜಾಸ್ತಿ ಆಗಬೇಕು. ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಏನು 2 ಇದೆ ಅದ್ರ ಜೊತೆ 5ನ ಇಂಟು ಮಾಡಿ. ಅಲ್ಲಿಗೆ 5 ಇಂಟು 2 ಎಷ್ಟಾಗುತ್ತೆ? 10 ದಿನ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 10 days ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರ ಗಣಿತದ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಮೇಡ್ ಆಫ್ 1 ಮೀಟರ್ ವೈರ್. 1 ಮೀಟ್ರ್ ವೈರ್ ಇದೆ. ಇದನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ? ಒಂದು ಸರ್ಕಲ್ ಆಗಿ ಮಾಡ್ತಾಯಿದ್ದಾರೆ. ಹಾಗಾದರೆ ತ್ರಿಜ್ಯ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೇನಿದು? ಸುತ್ತಳತೆ ಏನು? 2πr. ಅದನ್ನೇ ಕೊಟ್ಟಿದ್ದಾರೆ. ಎಷ್ಟು? 1 ಮೀಟ್ರ್ ಅಂತ ಕೊಟ್ಟಿದ್ದರು. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆನ್ಸರ್ ಏನು ಮಾಡ್ತೀನಿ ನಾನು? ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊತೀನಿ. ಹೇಗೆ ಮಾಡೋದು? 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರು? 100 ಸೆಂಟಿಮೀಟ್ರ್. ಅಲ್ಲಿಗೇನಾಗುತ್ತೆ? 2πr ಎಷ್ಟಾಗುತ್ತೆ? 100 ಸೆಂಟಿಮೀಟರ್ ಆಗುತ್ತೆ. ನನಗೇನು ಬೇಕು ಇವಾಗ? ರೇಡಿಯಸ್ ಕಂಡುಹಿಡ್ಕೋಬೇಕು. ಏನಕ್ಕೆ? ಏರಿಯಾ ಬೇಕು ಅಂದರೆ ಏನು ಮಾಡಬೇಕು? ರೇಡಿಯಸ್ ಕಂಡುಹಿಡ್ಬೇಕು. ಏರಿಯಾ ಏನಾಗುತ್ತೆ? ಏರಿಯಾ πr² ಆಗುತ್ತೆ. ಅಲ್ಲಿಗೆ ಆರ್ ಬೆಲೆ ಗೊತ್ತಾದರೆ ನಮಗೆ ಏರಿಯಾ ಸಿಗುತ್ತೆ. ಅಲ್ಲಿಗೆ 2 ಇಂಟು ಪೈ ಬೆಲೆ ಎಷ್ಟು? 22/7 ಇಂಟು ಆರ್ ಎಷ್ಟಾಗುತ್ತೆ? 100 ಸೆಂಟಿಮೀಟರ್. ಅಲ್ಲಿಗೆ ಆರ್ 100 ಇಂಟು 7 ಭಾಗ ಆಗ್ತಿರೋದು ಇಂಟು ಆಗುತ್ತೆ. ಇಲ್ಲಿ 2 ಇಂಟು 22. ಅಲ್ಲಿಗೆ 2 1 2 50 ಮತ್ತು 2ರಿಂದ ಭಾಗ ಆಗುತ್ತೆ. 2 11 2 25. ಅಲ್ಲಿಗೆ ಆರ್ ಬೆಲೆ ಸಿಕ್ತು. ಅಲ್ಲಿಗೆ ಎ ಏನು? ಪೈ ಬೆಲೆ ಎಷ್ಟು? 22/7 ಇಂಟು ಆರ್ ಅಂದರೆ ಎಷ್ಟು? 25 ಇಂಟು 7/9. 25 ಇಂಟು 7 /
11 ಇಂಟು ಏನು ಮಾಡಬೇಕು, 2 ಸಲ ಇದೆ ಆರ್ ಬೆಲೆ, ಹಾಗಾಗಿ ಏನು ಮಾಡ್ತೀನಿ 25 ಇಂಟು 7/11 ಮಾಡ್ತೀನಿ. ಅಲ್ಲಿಗೆ 11 ಒಂದ್ಲಿ 11 ಎರಡ್ಲಿ 7 ಕ್ಯಾನ್ಸಲ್ ಆಗುತ್ತೆ. ಎ ಈಸ್ ಈಕ್ವಲ್ ಟು ಇಷ್ಟನ್ನು ಇಂಟು ಮಾಡಿದ್ರೆ ಏನು ಉಳಿಯುತ್ತೆ, 2 ಇಂಟು 25 ಇಂಟು 25 ಇಂಟು 7/11 ಮಾಡಿದ್ರೆ ನಿಮಗೆ ಆನ್ಸರು 795.45 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರ ಗಣಿತದ ಮೇಲೆ ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಇನ್ ದ ರೇಡಿಯಸ್ ಆಫ್ ಎ ಟೈರ್ ಈಸ್ 7 ಸೆಂಟಿಮೀಟರ್, ವಾಟ್ ಡಿಸ್ಟೆನ್ಸ್ ವಿಲ್ ಇಟ್ ಟ್ರಾವೆಲ್ ಇನ್ 50 ರೊಟೇಷನ್. ಟೈರ್ ಅಂತ ಹೇಳ್ತಿದ್ದಾರೆ. ಟೈರ್ ಯಾವ ರೀತಿ ಇರುತ್ತೆ, ಸರ್ಕಲ್ ಶೇಪಲ್ಲಿ ಇರುತ್ತೆ. ಇದ್ರ ತ್ರಿಜ್ಯ ಕೊಟ್ಟಿದ್ದಾರೆ ಎಷ್ಟು, 7 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಅದು 50 ಸುತ್ತನ್ನು ಸುತ್ತೋದಕ್ಕೆ ಎಷ್ಟು ಮೀಟ್ರ್ ತಗೊಳುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಎಷ್ಟು ದೂರ ಪ್ರಯಾಣಿಸುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಇವಾಗ ಒಂದು ರೊಟೇಷನ್ ಸುತ್ತಬೇಕು ಅಂದರೆ ಏನಾಗಿರಬೇಕು, ಪೂರ್ತಿ ಒಂದು ಸರ್ಕಲ್ಲು ಕಂಪ್ಲೀಟ್ ಆಗಿರಬೇಕು. ಹಾಗಾದರೆ ಒಂದು ಸರ್ಕಲ್ ಪೂರ್ತಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಎಷ್ಟು ಮೀಟ್ರ್ ಆಗಿರುತ್ತೆ, ಅದು ಸರ್ಕಲ್ನ ಸುತ್ತಾಳತೆ ಆಗುತ್ತೆ. ಸರ್ಕಲ್ನ ಸುತ್ತಾಳತೆ ಫಾರ್ಮುಲಾ ಏನು, 2πr, ಸರ್ಕಂಫರೆನ್ಸ್ ಅಂತ ಕರಿತೀವಿ, 2πr ಆಗಿರುತ್ತೆ. 2πr ಅಲ್ಲಿಗೆ 2 ಬೆಲೆ ಎಷ್ಟು, ಆರ್ ಬೆಲೆ ಎಷ್ಟಾಗುತ್ತೆ, 7 ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್. ಪೈ ಬೆಲೆ ಎಷ್ಟು, 22/7 ಇಂಟು ಆರ್ ಬೆಲೆ ಎಷ್ಟು, 7. ಅಲ್ಲಿಗೆ 7 ಕ್ಯಾನ್ಸಲ್ ಆಗಿ 22 ಇಂಟು 2 ಎಷ್ಟಾಗುತ್ತೆ, 44 ಏನಾಗಿರುತ್ತೆ ಸೆಂಟಿಮೀಟ್ರಷ್ಟು ಒಂದು ರೌಂಡನ್ನ ಸುತ್ತೋದಕ್ಕೆ ತಗೊಳುತ್ತೆ. ಹಾಗಾದರೆ 50 ರೊಟೇಷನ್ ಸುತ್ತೋದಕ್ಕೆ ಎಷ್ಟಾಗಬೇಕು, ಒಂದಕ್ಕೆ 44 ಆದರೆ 50ಕ್ಕೆ ಎಷ್ಟಾಗುತ್ತೆ, 50 ಇಂಟು 44. ಅಲ್ಲಿಗೆ 5 4 ಎಷ್ಟು, 20. 5 4 ಎಷ್ಟು, 20 + 2 ಎಷ್ಟಾಗುತ್ತೆ, 22 ಆಗುತ್ತೆ. ಪಕ್ಕದಲ್ಲಿ ಇಲ್ಲೊಂದು 0 ಇದೆ, 1 0 ಬರೀತೀನಿ. ಎಷ್ಟಾಯಿತು, 2200 ಸೆಂಟಿಮೀಟರ್ ಆಯಿತು. ಇದನ್ನೇನು ಮಾಡಬೇಕು, ಎಲ್ಲ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ, ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಏನು ಮಾಡಬೇಕು, ಮೀಟ್ರಲ್ಲಿ ಕೊಡಬೇಕು ಅಂದರೆ ಡಿವೈಡ್ ಬೈ 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರು, 1 ಮೀಟ್ರಿಗೆ 100 ಸೆಂಟಿಮೀಟರ್. ಹಾಗಾದರೆ 1 ಸೆಂಟಿಮೀಟ್ರಿಗೆ ಎಷ್ಟು ಮೀಟ್ರ್ ಆಗುತ್ತೆ, 1 ಮೀಟ್ರ್ ಡಿವೈಡ್ ಬೈ 1 ಮೀಟರ್ ಡಿವೈಡ್ ಬೈ ಎಷ್ಟಾಗುತ್ತೆ, 100 ಆಗುತ್ತೆ. ಅಲ್ಲಿಗೆ 1 ಸೆಂಟಿಮೀಟರ್ ಜಾಗಕ್ಕೆ ಏನಾಗ್ತೀನಿ, 1 ಮೀಟ್ರ್ ಡಿವೈಡ್ ಬೈ 100 ಆಗ್ತೀನಿ. ಅಲ್ಲಿಗೆ 2200 ಇಂಟು ಸೆಂಟಿಮೀಟರ್ ಜಾಗಕ್ಕೆ 1 ಮೀಟರ್ ಡಿವೈಡ್ ಬೈ 100. ಅಲ್ಲಿಗೆ 2 0 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 1 ಎಷ್ಟಾಗುತ್ತೆ, 22 ಮೀಟರ್ ಆನ್ಸರ್ ಆಗುತ್ತೆ. ಯಾವುದಿದೆ ಆಪ್ಷನ್ನು, ಆಪ್ಷನ್ 322 ಮೀಟರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸರಾಸರಿ ಮೇಲೆ ಕ್ವಶನ್ ಹೇಳ್ತಿದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ ಆವ್ರೇಜ್ ಸ್ಯಾಲ್ರಿ ಆಫ್ 20 ವರ್ಕರ್ಸ್ ಇನ್ ಎ ಆಫೀಸ್ ಈಸ್ 1900 ಪರ್ ಮಂತ್. ಇಫ್ ಮ್ಯಾನೇಜರ್ಸ್ ಸ್ಯಾಲ್ರಿ ಈಸ್ ಆ್ಯಡೆಡ್, ಆವ್ರೇಜ್ ಬಿಕಮ್ ₹2000 ಪರ್ ಮಂತ್. ಫೈಂಡ್ ದ ಮ್ಯಾನೇಜರ್ ಸ್ಯಾಲ್ರಿ. ಅಂದರೆ 20 ಕೆಲಸಗಾರರ ಸರಾಸರಿ ವೇತನ, ತಿಂಗಳು ವೇತನ ಎಷ್ಟಿದೆ, ₹1900 ಇದೆ. ಇಲ್ಲಿ ಮ್ಯಾನೇಜರ್ ಸ್ಯಾಲ್ರಿ ಆ್ಯಡ್ ಆದರೆ ಅವರ ಸರಾಸರಿ ವೇತನ ಎಷ್ಟಾಗುತ್ತೆ, ₹2000 ಆಗುತ್ತೆ. ಹಾಗಾದರೆ ಮ್ಯಾನೇಜರ್ ಸ್ಯಾಲ್ರಿ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಿರೋದು. ಸರಾಸರಿ ಅಂದ್ರೇನು, ಎಲ್ರಿಗೂ ಸಮವಾಗಿ ಹಂಚುತ್ತಾ ಇರೋದು ಅಂತ. ಇವಾಗ ಒಬ್ಬೊಬ್ರದ್ದು 1900 ಇದ್ದರೆ 20 ಜನದ ಎಷ್ಟಾಗುತ್ತೆ, 20 ಇಂಟು 1900. ಅಲ್ಲಿಗೆ ಎಷ್ಟಾಗುತ್ತೆ, 9 2 38. ಇಲ್ಲಿ 1 2 3 0 ಇದೆ, 3 0 ಬರೀತಾನೆ. ಅಲ್ಲಿಗೆ ಎಷ್ಟಾಗುತ್ತೆ, 38,000 ಆಯಿತು. ಇವಾಗ ಏನು ಹೇಳ್ತಿದ್ದಾರೆ, ಮ್ಯಾನೇಜರ್ ಆ್ಯಡ್ ಆಗ್ತಾರೆ. ಹಾಗಾದರೆ 20 ಜನ ಇದ್ದಿದ್ದು ಇವಾಗ ಏನಾಗ್ತಾ ಇದ್ದಾರೆ, ಒಬ್ಬರು ಆ್ಯಡ್ ಆದರೆ 21 ಜನ. 21 ಜನ ಇಂಟು ಅವಾಗ ಸರಾಸರಿ ಎಷ್ಟಾಗ್ತಾಯಿದೆ, 2000 ಆಗ್ತದೆ. ಅಂದರೆ ಪ್ರತಿಯೊಬ್ಬರದ್ದು 2000 ಆಗುತ್ತೆ. ಒಬ್ಬೊಬ್ರದ್ದು 2000 ಆದರೆ 21 ಜನದ ಎಷ್ಟಾಗುತ್ತೆ, 21 ಇಂಟು 2000 ಮಾಡಿದ್ರೆ 21 ಇಂಟು 2 ಎಷ್ಟಾಗುತ್ತೆ, 42,000. ಅಲ್ಲಿಗೆ ಇಲ್ಲಿ 20 ಜನ ಇದ್ದರು, ಇಲ್ಲಿ ಒಬ್ಬರು ಜಾಸ್ತಿ ಆದರು, ಯಾರು, ಮ್ಯಾನೇಜರ್. ಹಾಗಾದರೆ ಏನು ಮಾಡಬೇಕು, 42,000ದಲ್ಲಿ 38,000ನ ಕಳೀರಿ, ಯಾರ್ದು ಸ್ಯಾಲ್ರಿ ಸಿಗುತ್ತೆ, ಮ್ಯಾನೇಜರ್ ಸ್ಯಾಲ್ರಿ ಸಿಗುತ್ತೆ. ಅಲ್ಲಿಗೆ 42ರಲ್ಲಿ 38,000 ಕಳೆದ್ರೆ ಎಷ್ಟಾಗುತ್ತೆ, 42ರಲ್ಲಿ 38,000 ಕಳೆದ್ರೆ 4,000 ಸ್ಯಾಲ್ರಿ ಆಗಿರುತ್ತೆ. ಯಾರ್ದು, ಮ್ಯಾನೇಜರ್ದು. ಯಾವುದಿದೆ ಆಪ್ಷನ್, ಆಪ್ಷನ್ 3 4,000 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೈಂಡ್ ದ ವಾಲ್ಯೂಮ್ ಆಫ್ ಎ ಸರ್ಕ್ಯುಲರ್ ಸಿಲಿಂಡರ್ ಹೂಸ್ ಹೈಟ್ ಈಸ್ 15 ಸೆಂಟಿಮೀಟರ್ ಆ್ಯಂಡ್ ರೇಡಿಯಸ್ ಆಫ್ ಬೇಸ್ ಈಸ್ 7 ಸೆಂಟಿಮೀಟರ್. ಇದು ಕ್ಷೇತ್ರ ಗಣಿತದ ಮೇಲೆ ಕ್ವಶನ್ ಕೇಳ್ತಾಯಿದ್ರೆ, ಕ್ವಶನ್ ಹೇಳ್ತಾ ಇದ್ದಾರೆ ಅಂತ ಅಂದರೆ ಸಿಲಿಂಡರ್ ಇದೆ, ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಸಿಲಿಂಡರ್. ಇದ್ರ ಹೈಟ್ ಕೊಟ್ಟಿದ್ದಾರೆ ಎಷ್ಟು, 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಬೇಸ್ ಅಂದ್ರೇನು,
ತಳ ಅಂತ ಕರಿತೀವಿ. ಅದ್ರ ತ್ರಿಜ್ಯ ಕೊಟ್ಟಿದ್ದಾರೆ ಎಷ್ಟು 7 ಸೆಂಟಿಮೀಟರ್. ಅಂದರೆ ತ್ರಿಜ್ಯ ಸರ್ಕಲ್ ಇರುತ್ತೆ, ಇದೇನಾಗಿರುತ್ತೆ, ಇದು ತ್ರಿಜ್ಯ ಆಗಿರುತ್ತೆ. ಎಷ್ಟು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದಕ್ಕೆ ವಾಲ್ಯೂಮ್ಗೆ ಫಾರ್ಮುಲಾ ಇದೆ, ಏನು, ವಾಲ್ಯೂಮ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಬೆಲೆ ಎಷ್ಟು, 22/7 ಇಂಟು ಆರ್ ಬೆಲೆ ಎಷ್ಟು, ತ್ರಿಜ್ಯ ಎಷ್ಟು 7 ಕೊಟ್ಟಿದ್ದಾರೆ. 7 ಇಂಟು 7, ಆರ್ ಸ್ಕ್ವೇರ್ ಅಂದರೆ 6 ಇಂಟು 6 ಬರೆಯೋದು, 7 ಇಂಟು 7 ಆಗುತ್ತೆ. ಇಂಟು ಹೆಚ್ ಬೆಲೆ ಎಷ್ಟು 15. ಇಲ್ಲಿ 7 ಕ್ಯಾನ್ಸಲು, ಎಷ್ಟಾಗುತ್ತೆ 22, 7 ಮತ್ತು 15 ಇಷ್ಟನ್ನು ಇಂಟು ಮಾಡಿದ್ರೆ 2310 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಆಗುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 2. ಕ್ಯೂಬಿಕ್ ಸೆಂಟಿಮೀಟರ್ ಅಂದರೂ ಒಂದೇ, ಸೆಂಟಿಮೀಟರ್ ಕ್ಯೂಬ್ ಅಂದ್ರೂ ಒಂದೇ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರಗಣಿತದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಇಫ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ರೀಜನ್ ಈಸ್ 560 ಸೆಂಟಿಮೀಟರ್ ಆ್ಯಂಡ್ ದ ಒನ್ ಆಫ್ ಇಟ್ಸ್ ಸೈಡ್ ಈಸ್ 20 ಸೆಂಟಿಮೀಟರ್, ದೆನ್ ಫೈಂಡ್ ಇಟ್ಸ್ ಪೆರಿಮೀಟರ್. ರೆಕ್ಟ್ಯಾಂಗ್ಯುಲರ್ ಆಯತ ಅಂತ ಕರಿತೀವಿ. ಇದು ಲೆಂತು, ಇದು ಬ್ರೆಡ್ತ್ ಆಗಿರುತ್ತೆ. ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಈಸ್ ಈಕ್ವಲ್ ಟು ಏನು, ಲೆಂತ್ ಇಂಟು ಬ್ರೆಡ್ತ್. ಓಕೆನಾ. ಮತ್ತು ಪೆರಿಮೀಟರ್ ಕೇಳ್ತಾ ಇದ್ದಾರೆ. ಪೆರಿಮೀಟರ್ ಏನಾಗುತ್ತೆ, ಇಷ್ಟು ಸೈಡನ್ನು ಆ್ಯಡ್ ಮಾಡಬೇಕು, ಪೆರಿಮೀಟರ್ ಆಗುತ್ತೆ. ಇದು ಲೆಂತ್ ಆದರೆ ಇದು ಲೆಂತ್, ಇದು ಬ್ರೆಡ್ತ್ ಆದರೆ ಇದ್ರ ಬ್ರೆಡ್ತ್. ಅಲ್ಲಿಗೆ ಎಷ್ಟಾಗುತ್ತೆ, ಎಲ್ ಪ್ಲಸ್ ಎಲ್ ಎಷ್ಟಾಗುತ್ತೆ 2L ಪ್ಲಸ್ ಬಿ ಪ್ಲಸ್ ಬಿ ಎಷ್ಟಾಗುತ್ತೆ 2B. ಇದು ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇಲ್ಲಿ ಒಂದು ಲೆಂತ್ ಕೊಟ್ಟಿದ್ದಾರೆ, ಎಷ್ಟು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಏರಿಯಾ ಕೊಟ್ಟಿದ್ದಾರೆ ಎಷ್ಟು 560 ಕೊಟ್ಟಿದ್ದಾರೆ. ಏರಿಯಾ ಎಷ್ಟು 560. ಇವಾಗ ನಾನು ಬ್ರೆಡ್ತ್ ಲೆಂತ್ ಹಾಗೆ ಇಟ್ಕೋತೀನಿ, ಬ್ರೆಡ್ತನ್ನ 20 ಸೆಂಟಿಮೀಟರ್ ಅಂತ ತೊಗೋತೀನಿ. ಅಲ್ಲಿಗೆ ಲೆಂತ್ ಎಷ್ಟಾಗುತ್ತೆ 560 / 20. ಓಕೆನಾ. ಬ್ರೆಡ್ತ್ ಎಷ್ಟು ತೊಗೊಂಡಿದ್ದೀನಿ, 20 ತೊಗೊಂಡಿದ್ದೀನಿ. ಹಾಗಾದರೆ ಲೆಂತ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೋದು. ಲೆಂತ್ ಇಂಟು ಬ್ರೆಡ್ತ್ ಎಷ್ಟಾಗುತ್ತೆ 560 ಆಗಿರುತ್ತೆ. ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಲ್ಲಿಗೆ 0 ಕ್ಯಾನ್ಸಲ್ ಆಗುತ್ತೆ. 2 1 2 28. ಲೆಂತ್ ಎಷ್ಟು ಬಂತು 28 ಬಂತು. ನನಗೆ ಲೆಂತು ಸಿಕ್ತು ಮತ್ತು ಬ್ರೆಡ್ತು ಸಿಕ್ತು. ಅಲ್ಲಿಗೇನಾಗುತ್ತೆ 2 ಕಾಮನ್ ತೆಗಿತೀನಿ. 2 ಕಾಮನ್ ತೆಗೆದ್ರೆ ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ 2 ಇಂಟು ಲೆಂತ್ ಎಷ್ಟಿದೆ 28 ಇದೆ, ಬ್ರೆಡ್ತ್ ಎಷ್ಟಿದೆ 20 ಇದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 48. ಅಲ್ಲಿಗೆ 2 ಇಂಟು 48 ಎಷ್ಟಾಗುತ್ತೆ 96 ಸೆಂಟಿಮೀಟರ್ ಆಗುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 3 96 ಸೆಂಟಿಮೀಟರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರಗಣಿತದ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಕ್ವಶನ್ ಹೇಳ್ತಿದ್ದಾರೆ ಅಂದರೆ, ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ 28 ಮೀಟರ್, ಫೈಂಡ್ ಇಟ್ಸ್ ಏರಿಯಾ. ಸರ್ಕಲ್ ಅಂದರೆ ವೃತ್ತದ ತ್ರಿಜ್ಯ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು 28 ಮೀಟರ್ ಕೊಟ್ಟಿದ್ದಾರೆ. ಇದು ರೇಡಿಯಸ್. ಹಾಗಾದರೆ ಏರಿಯಾ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಏರಿಯಾ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್. ಅಲ್ಲಿಗೆ 22/7 ಇಂಟು ಯಾವುದ್ರ ಜೊತೆ ಇಂಟು ಮಾಡಬೇಕು, ರೇಡಿಯಸ್ ಕೊಟ್ಟಿದ್ದಾರೆ 28 ಇಂಟು 28. ಅಲ್ಲಿಗೆ 7 1 7 4. ಹಾಗಾದರೆ ಇಷ್ಟನ್ನು ಇಂಟು ಮಾಡಿದ್ರೆ ಎಷ್ಟಾಗುತ್ತೆ 22 ಇಂಟು 28 ಇಂಟು 4. 4 8 ಎಷ್ಟು 32. 4 2 ಎಷ್ಟು 8. 8 ಪ್ಲಸ್ 3 ಎಷ್ಟಾಗುತ್ತೆ 11. ಅಲ್ಲಿಗೆ 112. 22 ಆಗೇ ಇದೆ. ಅಲ್ಲಿಗೆ 112 ಇಂಟು 22. 22 2 ಎಷ್ಟಾಗುತ್ತೆ 44. 22 1 ಎಷ್ಟು 22 ಪ್ಲಸ್ 4 ಎಷ್ಟಾಗುತ್ತೆ 26. 22 1 22 ಪ್ಲಸ್ 2 ಎಷ್ಟಾಗುತ್ತೆ 24. ಅಲ್ಲಿಗೆ ಎಷ್ಟಾಗುತ್ತೆ 2 4 6 4 ಮೀಟರ್ ಸ್ಕ್ವೇರ್ ಆನ್ಸರ್ ಆಗಿರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ 1 2 4 6 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಲಾಭ ಮತ್ತು ನಷ್ಟದ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಪ್ರಶಾಂತ್ incurred a loss of 75% on selling an article of rupees 6,800. What was the cost price of article? ಪ್ರಶಾಂತು ಒಂದು ವಸ್ತುನ 1,800 ರೂಪಾಯಿಗೆ ಮಾರ್ತಾ ಇದ್ದರೆ ಅವನಿಗೆ ನಷ್ಟ ಆಗ್ತಾಯಿದೆ. ಎಷ್ಟು 75% ನಷ್ಟ ಆಗ್ತಾಯಿದೆ. ಹಾಗಾದರೆ ಆ ವಸ್ತುವಿನ ಕೊಂಡೆ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಇವಾಗ ಕೊಂಡೆ ಬೆಲೆ ಯಾವಾಗಲೂ 100%ಗೆ ಸಮ ಇರುತ್ತೆ. ಇಲ್ಲಿ ಲಾಸ್ ಆಗ್ತಾ ಇರೋದೆಷ್ಟು 75%. ಹಾಗಾದರೆ ಅವನು ಮಾರ್ತಾ ಇರೋದೆಷ್ಟು 100ರಲ್ಲಿ 75% ಲಾಸ್ ಆಯಿತು ಅಂತ ಅಂದರೆ ಇನ್ನೆಷ್ಟು ಪರ್ಸೆಂಟಿಗೆ ಮಾರ್ತಾ ಇದ್ದಾನೆ 25%ಗೆ ಮಾರ್ತಾ ಇದ್ದಾನೆ. 25% ಎಷ್ಟಕ್ಕೆ ಸಮ, ಮಾರ ಬೆಲೆ 6,800ಗೆ ಸಮ. ಅಲ್ಲಿಗೆ 25% ಎಷ್ಟಕ್ಕೆ ಸಮ ಆಗಿರುತ್ತೆ 6,800ಗೆ ಸಮ ಆಗಿರುತ್ತೆ. ನಮಗೆ ಕೇಳ್ತಿರೋದೇನೋ ಕೊಂಡೆ ಬೆಲೆ. ಕೊಂಡೆ ಬೆಲೆ ಎಷ್ಟಿರುತ್ತೆ 100%. 100%ಗೆ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲು. 25 1 25 4 4 ಒಂದಿದ್ದು 6,800 ಆಗ್ತಾಯಿದೆ ಅಂದರೆ ಯಾವುದ್ರ ಜೊತೆ ಇಂಟು ಮಾಡ್ತೀವಿ 6,800 ಜೊತೆ ಇಂಟು ಮಾಡ್ತೀವಿ. ಇಲ್ಲೂ ಏನು ಮಾಡಬೇಕು 4ನ 6,800 ಜೊತೆ ಇಂಟು ಮಾಡಿ. ಅಲ್ಲಿಗೆ
68 ಇಂಟು 4 ಮಾಡ್ತೀನಿ, ಪಕ್ಕದಲ್ಲಿ 2 0 ಇದೆ, ಆಮೇಲೆ ಆ್ಯಡ್ ಮಾಡಿದ್ರಾಗುತ್ತೆ. 4 ಎಂಟ್ಲಿ ಎಷ್ಟು 32, 4 ಆರ್ಲಿ ಎಷ್ಟು 24, 24 ಪ್ಲಸ್ 3 ಎಷ್ಟಾಗುತ್ತೆ 27, ಪಕ್ಕದಲ್ಲಿ 2 0, ಅಲ್ಲಿಗೆ ಎಷ್ಟಾಗುತ್ತೆ 27,200 ರೂಪಾಯಿ ಏನಾಗಿರುತ್ತೆ ಆ ವಸ್ತುವಿನ ಕೊಂಡ ಬೆಲೆ ಆಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಸರಣಿ ಮೇಲೆ ಈ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ 39, 41, 43, 45 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಇಲ್ಲಿ ಏನಿದೆ ವ್ಯತ್ಯಾಸ? 39 ಇದು 41 ಆಗ್ತದೆ, ಯಾವಾಗ 2ನ್ನ ಆ್ಯಡ್ ಮಾಡ್ತಾರೆ. ಇಲ್ಲಿ 41 ಇದು 43 ಆಗ್ತದೆ, ಯಾವಾಗ 2ನ್ನ ಆ್ಯಡ್ ಮಾಡ್ತಾರೆ. ಇಲ್ಲೂ 43 ಇದು 45 ಆಗ್ತದೆ, ಯಾವಾಗ 2ನ್ನ ಆ್ಯಡ್ ಮಾಡ್ತಾರೆ. ಇಲ್ಲಿ ಏನು ಮಾಡಬೇಕು? 2ನ್ನ ಆ್ಯಡ್ ಮಾಡಿ. ಅಲ್ಲಿಗೆ 45 ಪ್ಲಸ್ 2 ಎಷ್ಟಾಗುತ್ತೆ? ಟೋಟಲಾಗಿ 47 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 47 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಪದ್ಧತಿ ಮೇಲೆ ಕ್ವಶನ ಕೇಳ್ತಿದ್ರೆ. ಕ್ವಶನ್ ಹೇಳ್ತಿದ್ರೆ ಅಂದರೆ ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 175 ಟು ಮೇಕ್ ಇಟ್ಸ್ ಪರ್ಫೆಕ್ಟ್ ಸ್ಕ್ವೇರ್. ಅಂದರೆ 175ರಿಂದ ಕೊಟ್ಟಿರೋಂಥ ಆಪ್ಷನನ್ನು ಯಾವ ಸಂಖ್ಯೆನ ಮೈನಸ್ ಮಾಡಿದ್ರೆ ಅದು ಪರ್ಫೆಕ್ಟ್ ವರ್ಗಮೂಲ ಆಗಿರುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಈಗ 175 ಕೊಟ್ಟಿದ್ದಾರೆ. ಈ 175 ಯಾವ ವರ್ಗ ಮಧ್ಯದಲ್ಲಿ ಬರುತ್ತೆ ನೋಡೋಣ. ಯಾವುದು? 169. 169 ಅಂದರೆ 13 ಸ್ಕ್ವೇರ್ ಮತ್ತು 196 ಅಂದರೆ 14 ಸ್ಕ್ವೇರ್. ಅಲ್ಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದರೆ 175ನ್ನ ಯಾವ ಸಂಖ್ಯೆಯಿಂದ ಸಪ್ರೇಟ್ ಮಾಡಿದ್ರೆ ನನಗೆ ನಂಬರ್ ಬರುತ್ತೆ? 169 ಬರುತ್ತೆ. ಇದ್ರ ವ್ಯತ್ಯಾಸ ಎಷ್ಟಾಗುತ್ತೆ? 6 ಅಲ್ವಾ? 175ರಿಂದ 6ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 169. 169 ವರ್ಗಮೂಲ ಎಷ್ಟಾಗುತ್ತೆ? 13 ಆಗುತ್ತೆ. ಹಾಗಾಗಿ 175ರಿಂದ ಯಾವ ಸಂಖ್ಯೆ ಮೈನಸ್ ಮಾಡ್ತಾಯಿದ್ದೀನಿ? 6ನ್ನ ಮೈನಸ್ ಮಾಡ್ತಿದ್ದೀನಿ. ಯಾವುದಿದೆ ಆಪ್ಷನು? ಆಪ್ಷನ್ 3 6 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸಂಖ್ಯಾ ಪದ್ಧತಿ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಎ ನಂಬರ್ ಇನ್ಕ್ರೀಸ್ ಬೈ ಇಟ್ ಸೆಲ್ಫ್ ಆ್ಯಂಡ್ 5 ಗಿವ್ಸ್ 17. ದ ನಂಬರ್ ಈಸ್. ಅಂದರೆ ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಜಾಸ್ತಿ ಮಾಡಿ ಮತ್ತು 5 ಜೊತೆ ಆ್ಯಡ್ ಮಾಡಿದಾಗ ಎಷ್ಟು ಬರ್ತಾಯಿದೆ? 17 ಬರ್ತಾಯಿದೆ ಅಂತ. ಹಾಗಾದರೆ ಆ ಸಂಖ್ಯೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 2x ಈಸ್ ಈಕ್ವಲ್ ಟು 17 ಮೈನಸ್ 5 ಅಲ್ಲೇ 2x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 17ರಲ್ಲಿ 5 ಕಳೆದ್ರೆ 12, 2 1 2 6. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 6 ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 6 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ವೇಗ, ಸಮಯ ಮತ್ತು ದೂರದ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಎ ಮೋಟಾರ್ ಸೈಕಲ್ ಕವರ್ಸ್ ದ ಡಿಸ್ಟೆನ್ಸ್ ಆಫ್ 140 ಮೀಟರ್ ಇನ್ 180 ಸೆಕೆಂಡ್ಸ್. ಫೈಂಡ್ ಇಟ್ ಸ್ಪೀಡ್ ಪರ್ ಅವರ್ ಇನ್ ಕಿಲೋಮೀಟರ್. ಒಂದು ಮೋಟ್ರ್ ಸೈಕಲು 140 ಮೀಟರ್ನ 18 ಸೆಕೆಂಡಲ್ಲಿ ಕ್ರಮಿಸ್ತಾ ಇದೆ. ಹಾಗಾದರೆ ಇದರ ವೇಗ ಎಷ್ಟಾಯಿತು ಅಂತ ಕೇಳ್ತಿದ್ದಾರೆ. ವೇಗ ಯಾವುದ್ರಲ್ಲಿರಬೇಕು? ಕಿಲೋಮೀಟರ್ ಪರ್ ಅವರಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟು? 140 ಮೀಟ್ರು ಡಿವೈಡ್ ಬೈ 18 ಸೆಕೆಂಡ್. ಮೀಟ್ರ್ ಪರ್ ಸೆಕೆಂಡ್ನ ಕಿಲೋಮೀಟ್ರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ವೇಗದ ಜೊತೆ ಹದಿನೆಂಟು ಬೈ 5ನ ಇಂಟು ಮಾಡಿ. ಅಲ್ಲಿಗೆ ಅದು ಮೀಟ್ರ್ ಪರ್ ಸೆಕೆಂಡಿಂದ ಕಿಲೋಮೀಟ್ರ್ ಪರ್ ಅವರ್ಗೆ ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ 18 ಕ್ಯಾನ್ಸಲ್ ಆಗುತ್ತೆ. 5 1 5 2 10 ಇನ್ನೆಷ್ಟು ಉಳಿಯುತ್ತೆ? 4. 5 8 40 ಆಗುತ್ತೆ. ಅಲ್ಲಿಗೆ ಸ್ಪೀಡ್ ಈಸ್ ಈಕ್ವಲ್ ಟು ಏನು? 28 ಕಿಲೋಮೀಟ್ರ್ ಪರ್ ಅವರ್ ಆಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 28 ಕಿಲೋಮೀಟ್ರ್ ಪರ್ ಅವರ್. ಅದೇ ಇವಾಗ ಕಿಲೋಮೀಟ್ರ್ ಪರ್ ಅವರ್ನ ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದ್ರೆ ಏನು ಮಾಡಬೇಕು? ಇಲ್ಲಿ 18 ಬೈ 5 ಮಾಡ್ತಿದ್ವಿ, ಅಲ್ಲೇನು ಮಾಡಬೇಕು? 5 ಬೈ 18 ಮಾಡಬೇಕು. ಈಗ ಉದಾಹರಣೆ ತೊಗೋತೀನಿ. 72 ಕಿಲೋಮೀಟ್ರ್ ಇರುತ್ತೆ, 72 ಕಿಲೋಮೀಟ್ರ್ ಪರ್ ಅವರ್ ಇರುತ್ತೆ. ಇದನ್ನೇನು ಮಾಡ್ತೀನಿ ಇವಾಗ? ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? 5 ಬೈ 18 ಮಾಡಿ. ಏನು ವೇಗ ಕೊಟ್ಟಿದ್ದಾರೆ ಅದನ್ನು 5 ಬೈ 18 ಮಾಡಿ. ಅಲ್ಲಿಗೆ 18 1 18 4 4 ಇಂಟು 5 ಎಷ್ಟಾಗುತ್ತೆ? 20 ಮೀಟ್ರ್ ಪರ್ ಸೆಕೆಂಡ್ ಆನ್ಸರ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಪರ್ಸೆಂಟೇಜ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಇನ್ ಎ ಮ್ಯೂಸಿಕ್ ಸ್ಕೂಲ್ 70% ಸ್ಟೂಡೆಂಟ್ಸ್ ಆರ್ ಬಾಯ್ಸ್. ಇಫ್ ದ ಟೋಟಲ್ ಗರ್ಲ್ಸ್ ಆರ್ 255 ದೆನ್ ಫೈಂಡ್ ಔಟ್ ದ ನಂಬರ್ ಆಫ್ ಬಾಯ್ಸ್. ಅಂದರೆ ಟೋಟಲಲ್ಲಿ 70% ಯಾರಿದ್ದಾರೆ? ಬಾಯ್ಸ್ ಇದ್ದಾರೆ. ಹಾಗಾದರೆ ಟೋಟಲ್ ಎಷ್ಟಿರ್ತಾರೆ? 100% ಇರ್ತಾರೆ. 100%ಅಲ್ಲಿ 70% ಬಾಯ್ಸ್ ಆದರೆ ಇನ್ನು ಉಳಿದವರು ಏನಾಗಿರ್ತಾರೆ? ಗರ್ಲ್ಸ್ ಆಗಿರ್ತಾರೆ. ಗರ್ಲ್ಸ್ ಎಷ್ಟು? 30% ಆಗಿರ್ತಾರೆ. ಎಷ್ಟು ಅಂತ ಹೇಳ್ತಿದ್ದಾರೆ? ಗರ್ಲ್ಸು 225 ಅಂತ ಹೇಳ್ತಾರೆ. ಅಲ್ಲಿಗೆ 30%ಗೆ
255 ಆದರೆ ನಮಗೆ ಕೇಳ್ತಿರೋದೇನೋ ಬಾಯ್ಸ್ ಎಷ್ಟಿದ್ದಾರೆ 70%. 70%ಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಪರ್ಸೆಂಟೇಜು ಕ್ಯಾನ್ಸಲ್ಲು, 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ? 3 ಒಂದ್ಲಿ 3 ಎಂಟ್ಲಿ ಎಷ್ಟು? 24, 1 ಕ್ಯಾರಿ. 3 ಐದ್ಲಿ ಎಷ್ಟಾಗುತ್ತೆ? 15 ಆಗುತ್ತೆ. ಅಲ್ಲಿಗೆ 3ನ್ನ 85 ಜೊತೆ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? 255 ಆಗುತ್ತೆ. ಅಲ್ಲಿಗೆ 1 ಇಂಟು ಎಷ್ಟಾಯಿತು? 85 ಬರಬೇಕು ಅಂದರೆ 85 ಜೊತೆ ಇಂಟು ಮಾಡ್ತೀನಿ. ಇಲ್ಲಿ ಒಂದಿದೆ, 85 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ? 85 ಬರುತ್ತೆ. ಹಾಗಾದರೆ ಇಲ್ಲೂ ಏನು ಮಾಡಬೇಕು? 7 ಜೊತೆ 85ನ ಇಂಟು ಮಾಡಿ. ಅಲ್ಲಿಗೆ 85 ಇಂಟು 7, 7 ಐದ್ಲಿ 35, 7 ಎಂಟ್ಲಿ 56, 56 ಪ್ಲಸ್ 3 ಎಷ್ಟಾಗುತ್ತೆ? 59 ಆಗುತ್ತೆ. ಅಲ್ಲಿಗೆ ಟೋಟಲಾಗಿ 595 ಜನ ಯಾರಿರ್ತಾರೆ? ಹುಡುಗರಿರ್ತಾರೆ. ಯಾವುದಿದೆ ಆಪ್ಷನು? ಆಪ್ಷನ್ 1 595 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಲಸ ಮತ್ತು ಮಸದ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಇಫ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಈಸ್ 4725 ಆ್ಯಂಡ್ ದ HCF ಈಸ್ 15, ವಾಟ್ ವಿಲ್ ಬಿ ದ LCM ಆಫ್ ದಿಸ್ ನಂಬರ್? ಇದಕ್ಕೆ ಒಂದು ಕಂಡೀಷನ್ ಇದೆ. ಏನಂದರೆ ಎರಡು ಸಂಖ್ಯೆ ಕೊಟ್ಟಾಗ HCF ಇಂಟು LCM ಈಸ್ ಈಕ್ವಲ್ ಟು ಏನಾಗಿರುತ್ತೆ? ಪ್ರಾಡಕ್ಟ್ ಆಫ್ 2 ನಂಬರ್, ಅಂದರೆ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ಗುಣಲಬ್ಧಕ್ಕೆ ಸಮ ಆಗಿರುತ್ತೆ. ಇವಾಗ ನಮಗೆ HCF ಕೊಟ್ಟಿದ್ದಾರೆ ಎಷ್ಟು? 15. LCM ಕೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ, ಎಕ್ಸ್ ಅಂತ ತಗೋತೀನಿ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು? 4, 7, 2, 5. ಅಲ್ಲಿಗೆ ಎಕ್ಸ್ ಬೆಲೆ ಏನಾಗುತ್ತೆ? LCM ಎಷ್ಟಾಗುತ್ತೆ? 4, 7, 2, 5 ಡಿವೈಡ್ ಬೈ 15. 4, 7, 2, 5ನ್ನು 15ಇಂದ ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 15 ಮೂರ್ಲಿ 45, 2, 2, 15 ಒಂದ್ಲಿ 15, 7 ಉಳಿಯುತ್ತೆ, 7, 5, 15 5ಲಿ ಎಷ್ಟಾಗುತ್ತೆ? 75 ಆಗುತ್ತೆ. ಅಲ್ಲಿಗೆ 315 ಏನಾಗಿರುತ್ತೆ? LCM ಆಗಿದೆ. ಯಾವುದಿದೆ ಆಪ್ಷನು? ಆಪ್ಷನ್ 3 315 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಸಂಖ್ಯಾ ಪದ್ಧತಿ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 30, 59, 99 ಟು ಲೀವ್ಸ್ ದ ಸೇಮ್ ರಿಮೈಂಡರ್? ಒಂದು ಸಂಖ್ಯೆಯಿಂದ 30, 53, 99ನ ಭಾಗ ಮಾಡಿದಾಗ ಎಲ್ಲದರಲ್ಲೂ ಶೇಷ ಸೇಮ್ ಬರುವಂಥ ಸಂಖ್ಯೆ ಯಾವುದು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದರೆ, ಮೊದಲು ನಂಬರ್ ಬರ್ಕೊಳ್ಳಿ. 30, 53, 93. ಇಲ್ಲಿ ವ್ಯತ್ಯಾಸ ನೋಡಿ, ಪ್ರತಿ ಸಂಖ್ಯೆಗೂ ವ್ಯತ್ಯಾಸ ನೋಡಿ. 30 ಮತ್ತು 53 ವ್ಯತ್ಯಾಸ ಎಷ್ಟಾಗುತ್ತೆ? 23. ಇಲ್ಲಿ 99ರಲ್ಲಿ 53 ಕಳೀರಿ, ಎಷ್ಟಾಗುತ್ತೆ? 46. ಮತ್ತು ಇಲ್ಲಿ ನೋಡಿ, 99ರಲ್ಲಿ 30 ಕಳೆದ್ರೆ ಎಷ್ಟಾಗುತ್ತೆ? 69. ಇವಾಗ 23 ಬಂತು, 46 ಬಂತು, ಮತ್ತು 69. ಇದಕ್ಕೆ HCF ಕಂಡುಹಿಡಿರಿ. HCF ಅಂದ್ರೇನು? ಒಂದು ದೊಡ್ಡ ಸಂಖ್ಯೆ 3 ಸಂಖ್ಯೆನೂ ಭಾಗ ಮಾಡಬೇಕು. ಯಾವುದಾಗಿರುತ್ತೆ? 23. 23 ಒಂದ್ಲಿ 23, ಎರಡಲಿ 23, ಮೂರಲಿ. ಅಲ್ಲಿಗೆ ಯಾವುದಾಗಿರುತ್ತೆ? 23 ಆ ಸಂಖ್ಯೆ ಆಗಿರುತ್ತೆ. 23ರಿಂದ 30, 53, 99ನ ಭಾಗ ಮಾಡಿ. ಎಲ್ಲ ಕಡೆನೂ ಶೇಷ ಎಷ್ಟು ಬರುತ್ತೆ? ಒಂದೇ ಬರುತ್ತೆ. ಸೇಮ್ ರಿಮೈಂಡರ್, ಒಂದೇ ಶೇಷ ಬರುತ್ತೆ. ಬೇಕಾದರೆ ಮಾಡಿ ನೋಡಿ ಎಷ್ಟು ಬರುತ್ತೆ. 30ನ್ನ 23ರಿಂದ ಭಾಗ ಮಾಡಿದ್ರು ಒಂದೇ ಶೇಷ, 53ರಿಂದ 23 ಭಾಗ ಮಾಡಿದ್ರು, ಮತ್ತು 99ರಿಂದ 23 ಭಾಗ ಮಾಡಿದ್ರು, ಎಲ್ಲದಕ್ಕೂ ಒಂದೇ ಶೇಷನೇ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಸರಾಸರಿ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ದ ಆ್ಯಾವ್ರೇಜ್ ಆಫ್ 3 ನಂಬರ್ ಈಸ್ 27, ದ ಸೆಕೆಂಡ್ ಈಸ್ 3 times ದ ಫಸ್ಟ್ ಆ್ಯಂಡ್ ದ ಥರ್ಡ್ ನಂಬರ್ ಈಸ್ 5 times ದ ಫಸ್ಟ್. ವಾಟ್ ಈಸ್ ದ ಸೀಕ್ವೆನ್ಸ್ ಆಫ್ ದ ನಂಬರ್? 3 ಸಂಖ್ಯೆ ಕೊಟ್ಟಿದ್ದಾರೆ. 3 ಸಂಖ್ಯೆಗಳ ಸರಾಸರಿ ಎಷ್ಟು? 27 ಅಂತ ಹೇಳಿದ್ದಾರೆ. ಸರಾಸರಿ ಅಂದ್ರೇನು? ಎಲ್ರಿಗೂ ಈಕ್ವಲ್ ಆಗಿ ಹಂಚೋದು ಅಂತ. ಇವಾಗ ಪ್ರತಿಯೊಂದು ಸಂಖ್ಯೆನೂ 27, 27, 27. ಹಾಗಾದರೆ ಈ 3 ಒಟ್ಟು ಮೊತ್ತ ಎಷ್ಟಾಗಿರುತ್ತೆ? ಎಷ್ಟಕ್ಕೆ ಸಮ? 27 ಇಂಟು 3 ಎಷ್ಟಾಗುತ್ತೆ? 81ಕ್ಕೆ. ಇವಾಗ ಏನು ಹೇಳ್ತಾ ಇದ್ದಾರೆ? ಸೆಕೆಂಡ್ ಈಸ್ 3 times ದ ಫಸ್ಟ್. ಸೆಕೆಂಡ್ ನಂಬರು ABC ಅಂತ ತಗೋತೀನಿ, ABC. ಸೆಕೆಂಡ್ ನಂಬರ್ ಏನು ಹೇಳ್ತಾ ಇದ್ದಾರೆ? ಫಸ್ಟ್ ನಂಬರ್ನ 3 ಪಟ್ಟಿದೆ ಅಂತ ಹೇಳ್ತಾರೆ. A1 ತೊಗೊಂಡ್ರೆ B ಏನಾಗುತ್ತೆ? 3 ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಆ್ಯಂಡ್ ದ ಥರ್ಡ್ ನಂಬರ್ ಈಸ್ 5 times ದ ಫಸ್ಟ್ ಅಂತ. ಮತ್ತು A ಮತ್ತು C ಮಧ್ಯೆ ರಿಲೇಷನ್ ಹೇಳ್ತಾ ಇದ್ದಾರೆ. ಥರ್ಡ್ ನಂಬರು ಮೊದಲನೇ ನಂಬರ್ 5 ಪಟ್ಟಿದೆ. A1 ಆದರೆ C ಎಷ್ಟಾಗಿರುತ್ತೆ? 5 ಇರುತ್ತೆ. ಅಲ್ಲಿಗೆ ಇಲ್ಲೂ A1 ಇದೆ, ಇಲ್ಲಿ A1 ಇದೆ. ಹಾಗಾದರೆ C ಏನಾಗುತ್ತೆ? ಇಲ್ಲಿ 5 ಆಗುತ್ತೆ. ಇಷ್ಟನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ? 1 + 3 4, 4 + 5 ಎಷ್ಟಾಗುತ್ತೆ? 9. 9 ಎಷ್ಟಕ್ಕೆ ಸಮ? ಟೋಟಲ್ ಆ್ಯಡ್ ಮಾಡಿದಾಗ 81ಕ್ಕೆ ಸಮ ಆಗಿರುತ್ತೆ. ನಮಗೆ ಕೇಳ್ತಾ ಇರೋದೇನು? ವಾಟ್ ಈಸ್ ದ ಸೀಕ್ವೆನ್ಸ್ ಆಫ್ ದ ನಂಬರ್? ಆ ನಂಬರ್ಗಳು ಯಾವುದಿದು ಅಂತ. 9ಕ್ಕೆ 81 ಸಮ ಆದರೆ 1ಕ್ಕೆ ಎಷ್ಟಾಗುತ್ತೆ?
3ಕ್ಕೆ ಎಷ್ಟಾಗುತ್ತೆ ಮತ್ತು 5ಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ 9 × 9 ಮಾಡಿದ್ರೆ ಎಷ್ಟಾಗುತ್ತೆ? 81. ಇಲ್ಲೂ ಏನು ಮಾಡಬೇಕು? 9 ಜೊತೆ ಇಂಟು ಮಾಡಿ. 1 × 9 ಎಷ್ಟಾಗುತ್ತೆ? 9 ಆಗುತ್ತೆ. 3 × 9 ಎಷ್ಟಾಗುತ್ತೆ? 27 ಆಗುತ್ತೆ. 5 × 9 ಎಷ್ಟಾಗುತ್ತೆ? 45 ಆಗುತ್ತೆ. ಹಾಗಾದರೆ ಆ ಸಂಖ್ಯೆಗಳು ಯಾವುದಾದ್ರು? 9, 27, 45 ಆ ಸಂಖ್ಯೆಗಳಾಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 9, 27, 45 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಸರಣಿ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಫ್ರಮ್ ದ ಗಿವನ್ ಆಪ್ಷನ್ ಫಿಲ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀಕ್ವೆನ್ಸ್ 1, 9, 25, 46 ಕ್ವಶನ್ ಮಾರ್ಕ್ ಅಂತ ತೊಗೋತೀನಿ. ಕ್ವಶನ್ ಮಾರ್ಕ್ 121. ಇಲ್ಲಿ 1, 9, 25, 49 ಎಕ್ಸ್ ಅಂತ ಅಥವಾ ಕ್ವಶನ್ ಮಾರ್ಕ್ ಎಕ್ಸ್ ಅಂತ ತೊಗೋತೀನಿ. 121. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ 1 ಸ್ಕ್ವೇರ್ ಅಂದರೆ ಎಷ್ಟು? 1 ಬರುತ್ತೆ. 3 ಸ್ಕ್ವೇರ್ ಅಂದರೆ 9 ಬರುತ್ತೆ. 5 ಸ್ಕ್ವೇರ್ ಅಂದರೆ 25. 7 ಸ್ಕ್ವೇರ್ ಅಂದರೆ 49. ನೆಕ್ಸ್ಟ್ ಏನು ಬರಬೇಕು? ಇಲ್ಲಿ ಎಲ್ಲ ಏನೋ ಬೆಸ ಸಂಖ್ಯೆಗಳನ್ನ ವರ್ಗ ಮಾಡ್ತಾ ಹೋಗ್ತಾರೆ. ಹಾಗಾದರೆ 7 ಆದಮೇಲೆ ಯಾವ್ದು ಬರಬೇಕು? 9. 9 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 81. ಬೇಕಾದರೆ ಇದನ್ನು ನೋಡಿ ಎಷ್ಟಾಗುತ್ತೆ? 11 ಸ್ಕ್ವೇರ್. 11 ಸ್ಕ್ವೇರ್ ಅಂದರೆ ಎಷ್ಟು? 121. ಹಾಗಾಗಿ ಏನಾಗುತ್ತೆ ಆಪ್ಷನ್ನು? ಆಪ್ಷನ್ 4 81 ಕರೆಕ್ಟ್ ಆನ್ಸರ್ ಆಗಿರುತ್ತೆ. 9 ಸ್ಕ್ವೇರ್ ಅಂದರೆ 81 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಡೈರೆಕ್ಷನ್ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಎ ಮ್ಯಾನ್ ವಾಕ್ಸ್ 1 kilometer ಟುವರ್ಡ್ಸ್ ಈಸ್ಟ್ ಆ್ಯಂಡ್ ದೆನ್ ಹಿ ಟರ್ನ್ಸ್ ಟು ದ ಸೌತ್ ಆ್ಯಂಡ್ ವಾಕ್ 5 kilometers. ಅಗೇನ್ ಹಿ ಟರ್ನ್ಸ್ ಟು ಈಸ್ಟ್ ಆ್ಯಂಡ್ ವಾಕ್ 2 kilometers ಆ್ಯಂಡ್ ದೆನ್ ಹಿ ಟರ್ನ್ಸ್ ಟು ನಾರ್ತ್ ಆ್ಯಂಡ್ ವಾಕ್ 9 kilometers. ಹೌ ಫಾರ್ ಈಸ್ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್? ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ? 1 ಕಿಲೋಮೀಟ್ರು ಪೂರ್ವ ಕಡೆ ನಡ್ಕೊಂಡು ಹೋಗ್ತಾನೆ, ಮತ್ತು ದಕ್ಷಿಣಕ್ಕೆ ಮುಖ ಮಾಡಿ 5 ಕಿಲೋಮೀಟ್ರ್ ಹೋಗ್ತಾನೆ, ಮತ್ತು ಪೂರ್ವ ಕಡೆ ತಿರುಗಿ 2 ಕಿಲೋಮೀಟ್ರ್ ಹೋಗ್ತಾನೆ, ಮತ್ತು ಉತ್ತರ ಕಡೆ 9 ಕಿಲೋಮೀಟ್ರ್ ಹೋಗ್ತಾನೆ. ಹಾಗಾದರೆ ಮೊದಲನೇ ಪಾಯಿಂಟಿಂದ ಎಷ್ಟು ಕಿಲೋಮೀಟ್ರಲ್ಲಿ ಆ ಮನುಷ್ಯ ಇದ್ದಾನೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಏನು? ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಆಗಿರುತ್ತೆ. ಇವಾಗ ಏನು ಮಾಡ್ತಾ ಇದ್ದಾನೆ? 1 ಕಿಲೋಮೀಟ್ರ್ ಈಸ್ಟ್ಗೆ ಹೋಗ್ತಾ ಇದ್ದಾನೆ, ಈ ಕಡೆ ಹೋಗ್ತಾನೆ. ಎಷ್ಟು? 1 ಕಿಲೋಮೀಟ್ರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ? ಸೌತ್, ಹಿ ಟರ್ನ್ ಸೌತ್ ಆ್ಯಂಡ್ ವಾಕ್ 5 kilometers. ದಕ್ಷಿಣದ ಕಡೆ ಎಷ್ಟು ಮಾಡ್ತಾ ಇದ್ದಾನೆ? 5 ಕಿಲೋಮೀಟ್ರು ಹೋಗ್ತಾ ಇದ್ದಾನೆ, ಮುಖ ಮಾಡಿ 5 ಕಿಲೋಮೀಟ್ರ್ ಹೋಗ್ತಾನೆ. ಮತ್ತು ಹಿ ಟರ್ನ್ಸ್ ಈಸ್ಟ್, ಪೂರ್ವಕ್ಕೆ ಮುಖ ಮಾಡಿ ಎಷ್ಟು ಹೋಗ್ತಾನೆ? 2 ಕಿಲೋಮೀಟ್ರ್ ಹೋಗ್ತಾನೆ, 2 kilometers ಹೋಗ್ತಾನೆ. ಮತ್ತು ಹಿ ಟರ್ನ್ಸ್ ನಾರ್ತ್ ಆ್ಯಂಡ್ ವಾಕ್ಸ್ 9 kilometers. ಮತ್ತೆ ಏನು ಮಾಡ್ತಾನೆ? ಉತ್ತರ ಕಡೆ ಮುಖ ಮಾಡಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? 9 kilometers ಹೋಗ್ತಾನೆ. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಎಷ್ಟು ಮೀಟ್ರಲ್ಲಿದ್ದಾನೆ ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಇಲ್ಲಿ ಒಂದು ಡಾಟಲ್ಲಿ ಏನು ಹೇಳಿದ್ರೆ, ಇಲ್ಲಿ 5 kilometers ಹೋಗಿದ್ದಾನೆ ಅಂದರೆ ಇಲ್ಲಿ ಎಷ್ಟು ಹೋಗಿರ್ತಾನೆ? 5 kilometers ಹೋಗಿರ್ತಾನೆ. ಹಾಗಾದರೆ ಇನ್ನೆಷ್ಟು ಜಾಸ್ತಿ ಹೋಗಿದ್ದಾನೆ? 4 kilometers ಅಷ್ಟು ಹೋಗಿದ್ದಾನೆ. ಓಕೆನಾ? ಇಲ್ಲಿ 1 kilometer ಮತ್ತು ಇದು 2 kilometers ಅಂದರೆ ಇದು ಎಷ್ಟಾಗಿರುತ್ತೆ? ಇದು ಮೇಲ್ಗಡೆದು 2 kilometers ಆಗುತ್ತೆ. ಹಾಗಾದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ದೂರ ಆಗಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಹೇಗೆ ಮಾಡೋದು? ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು? 3 kilometers ಬಂತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು? 4 kilometers ಬಂತು. ಅಲ್ಲಿಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಇದು ಬೇಕು ಅಂದರೆ ಏನು ಮಾಡಬೇಕು? ನನಗೆ ನಾನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಈಗ ಎ ಬಿ ಸಿ ಅಂತ ತಗೋತೀನಿ. ಎ ಬಿ ಸಿ, ಅಲ್ಲಿಗೆ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ರೂಟ್ ಆಫ್ ಎ ಸ್ಕ್ವೇರ್ನ ಈ ಕಡೆ ಕಳಿಸಿದಾಗ ರೂಟ್ ಆಗುತ್ತೆ. ಅಲ್ಲಿಗೆ ಎ ಬಿ ಸ್ಕ್ವೇರ್ ಅಂದರೆ ಎಷ್ಟು? 3 square ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಎಷ್ಟು? 4 square. ಅಲ್ಲಿಗೆ 3 square ಅಂದರೆ 9 ಪ್ಲಸ್ 4 square ಅಂದರೆ 14. ಅಲ್ಲಿಗೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 25. 25 ವರ್ಗಮೂಲ ಎಷ್ಟಾಗುತ್ತೆ? 5 ಆಗುತ್ತೆ. ಅಲ್ಲಿಗೆ 5 kilometers ಏನಾಗಿರುತ್ತೆ? ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ ದೂರ ಇರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 5 kilometers ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಈ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ ಹೇಳ್ತಾ ಇದ್ದಾರೆ ಅಂದರೆ if PAL is coded as 2134, Earth is coded as 41590, how will be PEARL be coded? ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಪಿನೂ ಇದೆ, ಇಲ್ಲೂ ಪಿ ಇದೆ, ಇ ಇದೆ, ಇಲ್ಲೂ ಇ ಇದೆ, ಎ ಇದೆ, ಇಲ್ಲೂ ಎ ಇದೆ, ಆರ್ ಇದೆ, ಇಲ್ಲೂ ಆರ್ ಇದೆ, ಎಲ್ ಇದೆ, ಇಲ್ಲೂ ಎಲ್ ಇದೆ. ಹಾಗಾದರೆ ನಮಗೆ ಪಿ ಇ ಎ ಆರ್ ಎಲ್ ಎಲ್ಲ ಇಲ್ಲೇ ಸಿಗುತ್ತೆ. ಪಿ ಬೆಲೆ ಎಷ್ಟಿದೆ? ಇಲ್ಲಿ ಪಿ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 2 ಇದೆ. ಹಾಗಾಗಿ 2. ಈ ಬೆಲೆ ಎಷ್ಟು? ಕೊನೆಯ ಲೆಟ್ರು ಎಷ್ಟು? 4. ಈ ಎ ಎಷ್ಟು?
ಎರಡನೇದು ಅಲ್ಲಿಗೆ 1. ಆರ್ ಎಷ್ಟು ಮದ್ದಿದ್ದು ಅಲ್ಲಿಗೆ 5 ಆಗುತ್ತೆ. ಮತ್ತು ಎಲ್ಲೆಷ್ಟಿದೆ ಕೊನೆಯಿಂದ ಎರಡನೇದು, ಹಾಗಾದರೆ ಎಷ್ಟು 3, ಅಲ್ಲಿಗೆ 2 4 1 5 3. ಯಾವುದಾಗಿತ್ತು ಆಪ್ಷನ್ನು? ಆಪ್ಷನ್ 2 2 4 1 5 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ರಕ್ತ ಸಂಬಂಧದ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಅರುಣ್ ಸೆಡ್ ದಿಸ್ ಗರ್ಲ್ ಇಸ್ ದ ವೈಫ್ ಆಫ್ ದ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್, ಹೌ ಈಸ್ ಅರುಣ್ ರಿಲೇಟೆಡ್ ಟು ದಟ್ ಗರ್ಲ್? ಅರುಣ್ ಹೇಳ್ತಾ ಇದ್ದಾನೆ ನನ್ನ ತಾಯಿಯ ಮೊಮ್ಮಗನ ಹೆಂಡತಿ ಆ ಹುಡುಗಿ, ಹಾಗಾದರೆ ಅರುಣ್ಗೆ ಆ ಹುಡುಗಿ ಯಾವ ರೀತಿ ಸಂಬಂಧ ಹೊಂದಿರ್ತಾಳೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ? ಅರುಣ್ ಹೇಳ್ತಾ ಇದ್ದಾನೆ. ಅರುಣ್ ಏನು ಹೇಳ್ತಾ ಇದ್ದಾನೆ? ನನ್ನ ತಾಯಿಯ ಮೊಮ್ಮಗ ಅಂದರೆ ಅರುಣ್ಗೆ ಏನಾಗಿರ್ತಾನೆ? ಮಗ ಆಗಿರ್ತಾನೆ, ಗ್ರ್ಯಾಂಡ್ ಸನ್ ಅಂತ ಬರ್ತೀನಿ. ಅವರ ಹೆಂಡತಿ ಯಾರೋ ಆ ಹುಡುಗಿ, ಅಲ್ಲಿಗೆ ಆ ಹುಡುಗಿ ಏನಾಗಿರ್ತಾಳೆ? ಅವನ ಮಗನ ಹೆಂಡತಿಯೇ ಆಗಿರ್ತಾಳೆ. ಆದರೆ ನಮ್ಗೆ ಕೇಳ್ತಾ ಇರೋದೇನೋ ಅರುಣು ಆ ಹುಡುಗಿಗೆ ಯಾವ ರೀತಿ ಸಂಬಂಧ ಹೊಂದಿರ್ತಾನೆ ಅಂತ ಕೇಳ್ತಾ ಇರೋದು. ಅಲ್ಲಿಗೆ ಆ ಹುಡುಗಿಗೆ ಅರುಣ್ ಏನಾಗಿರ್ತಾನೆ? ಮಾವ ಆಗಿರ್ತಾನೆ. ಯಾವುದೋ ಫಾದರ್ ಇಲ್ಲ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪುನಃ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.